ಡೆಲ್ಲಿ ಪೊಲೀಸ್ ಅವರು ಈ ರೀತಿ ಮಾಡ್ತಾರೆ ಅಂತ ಯಾರು ಊಹೆ ಕೂಡ ಮಾಡಿರ್ಲಿಲ್ಲ. ಡೆಲ್ಲಿಗೆ ಹೋರಾಟಕ್ಕೆ ಅಂತ ಹೋದವ್ರಿಗೆಲ್ಲ ನಡುಕ ಶುರು ಆಗಿದೆ. ದೆಹಲಿಯ ಜಂತರ್ ಮಂತರ್ ನಲ್ಲಿ ನಡೆದ ಹೋರಾಟದಲ್ಲಿ ತುಂಬಾ ಜನ ಯೂತ್ ಸೇರ್ಕೊಂಡಿದ್ರು. ಅದರಲ್ಲಿ ತುಂಬಾ ಜನ ಹೋರಾಟದ ಹೆಸರಲ್ಲಿ ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡಿದ್ರು. ಇನ್ನು ಕೆಲವರು ಅಲ್ಲಿ ನಿಂತಿರೋ ವೆಹಿಕಲ್ಸ್ ನೆಲ್ಲ ಡ್ಯಾಮೇಜ್ ಮಾಡಿದ್ರು. ಹೋರಾಟದ ಹೆಸರಲ್ಲಿ ಬಾಯಿಗೆ ಬಂದಾಗ ಮಾತಾಡೋದು, ಕೆಟ್ಟ ಕೆಟ್ಟ ಕೈ ಸನ್ನೆಗಳನ್ನ ಮಾಡೋದು, ಇಂಥವ್ರಿಂದೆ ಪೊಲೀಸರು ಬೆನ್ನತ್ತಿದ್ದಾರೆ. ಡೆಲ್ಲಿಯಲ್ಲಿ ಜುಲೈ 18ರಿಂದ ಅಕ್ಟೋಬರ್ 18ರವರೆಗೂ NSA ಜಾರಿಯಾಗಿದೆ. ಇದರ ಅರ್ಥ ನಿಮ್ಮ ಮೇಲೆ ಯಾವುದೇ ಕ್ರಿಮಿನಲ್ ಕೇಸಸ್ ಇಲ್ಲ ಅಂದ್ರೂ ಕೂಡ ಡೆಲ್ಲಿ ಪೊಲೀಸ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಬಹುದು. ಇಂಥವ್ರನ್ನೆಲ್ಲ ಹಿಡಿಬೇಕು ಅಂತಾನೆ 150 ಸ್ಪೆಷಲ್ ಟೀಮ್ ರಚನೆ ಆಗಿದೆ. ಪಬ್ಲಿಕ್ ಪ್ರಾಪರ್ಟಿ ಹಾಳು ಮಾಡಿರೋ ಪ್ರತಿಯೊಬ್ಬರ ಫಿಂಗರ್ ಪ್ರಿಂಟ್ ತಗೊಂಡಿದ್ದಾರೆ. ಹೋರಾಟದಲ್ಲಿ ತುಂಬಾ ಜನ ಪೊಲೀಸು ರೈಬನ್ ಮೆಟಾ ಗ್ಲಾಸ್ ಹಾಕೊಂಡಿದ್ರು. ಅದರಲ್ಲಿ ಹೋರಾಟದ ಎಲ್ಲಾ ವಿಡಿಯೋಗಳು ರೆಕಾರ್ಡ್ ಆಗಿದೆ. ಜೊತೆಗೆ ಡ್ರೋನ್ಸ್ ಕೂಡ ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿದಾವೆ. ಹೋರಾಟದಲ್ಲಿ ಯಾರ್ಯಾರೆಲ್ಲ ಫೈಲ್ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರು, ರೀಲ್ಸ್ ಅಪ್ಲೋಡ್ ಮಾಡಿದ್ರು, ಅವರನ್ನ ಪೊಲೀಸ್ ಹುಡುಕ್ತಾ ಇದ್ದಾರೆ. ಇನ್ನು ಕೇವಲ 8ರಿಂದ 10 ತಿಂಗಳಲ್ಲಿ ಇಂಥವ್ರ ಮನೆಗೆಲ್ಲ ನೋಟಿಸ್ ಹೋಗೋದ್ ಗ್ಯಾರಂಟಿ. ಈ ನೋಟಿಸು ಯಾರ್ಯಾರಿಗೆಲ್ಲ ಹೋಗುತ್ತೋ ಅವರಿಗೆ ಲೈಫ್ ಟೈಮ್ ಪಾಸ್ಪೋರ್ಟ್ ನ ಕ್ಯಾನ್ಸಲ್ ಮಾಡ್ತಾರೆ. ಜೊತೆಗೆ ಇವರಿಗೆ ಲೈಫ್ ಅಲ್ಲೇ ಗವರ್ಮೆಂಟ್ ಜಾಬ್ ಸಿಗಬಾರದು ಅಂತ ರೂಲ್ಸ್ ಮಾಡಿದ್ದಾರೆ. ಡೆಲ್ಲಿ ಪೊಲೀಸರ ಈ ಒಂದು ನಡೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ರೀಲ್ ನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ ಗಾಗಿ ಫ್ಯಾಕ್ಟ್ ಬಜಾರ್ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.